ಹುಮನಾಬಾದ್ ಕ್ಷೇತ್ರದಲ್ಲಿ ಕಳೆದ ವಿಧಾನಸಭೆ ಚುನಾವಣೆಗಿಂತ ಈ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಪರ ಹೆಚ್ಚಿನ ಅಲೆ ಶುರುವಾಗಿದೆ ಎಂದು ಶಾಸಕ ಸಿದ್ದು ಪಾಟೀಲ್ ಹೇಳಿದ್ದಾರೆ. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಸುಳ್ಳು ಹೇಳಿ ಅಧಿಕಾರಕ್ಕೆ ಬಂದಿರುವ ಕಾಂಗ್ರೆಸ್ ಪಾಳೆಯ ಮತ್ತೆ ಸುಳ್ಳು ಭರವಸೆ ಹೇಳಿ ಪ್ರಚಾರಕ್ಕೆ ಇಳಿದಿದೆ. ರಾಜ್ಯದಲ್ಲಿ ಅಭಿವೃದ್ಧಿ ಕುಸಿದು ಹೋಗಿದೆ ಎಂದು ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಬೀದರ್ ಲೋಕಸಭಾ ಕ್ಷೇತ್ರ ನೋಡಿದರೆ ಹಿಂದಿನ ಚುನಾವಣೆಯಲ್ಲಿ 8 ಕ್ಷೇತ್ರಗಳಲ್ಲಿ ಹೆಚ್ಚಿನ ಲೀಡ್ ಇತ್ತು. ಅದರಂತೆ ಈ ಬಾರಿಯೂ ಕೂಡ 2 ಲಕ್ಷಕ್ಕೂ ಅಧಿಕ ಮತಗಳ ಅಂತರದಿಂದ ಗೆಲ್ಲುವ ಭರವಸೆ ಇದೆ. ಜೊತೆಗೆ ಹುಮನಾಬಾದ್ ಕ್ಷೇತ್ರದಿಂದ ಹೆಚ್ಚಿನ ಮತದಾನ ಮಾಡುವ ಮೂಲಕ 25,000 ಲೀಡ್ ಬಿಜೆಪಿ ಅಭ್ಯರ್ಥಿಗೆ ಸಿಗಲಿದೆ ಎಂದು ಹೇಳಿದ್ದಾರೆ. ಈ ಒಂದು 2024ರ ಲೋಕಸಭೆ ಚುನಾವಣೆಯ ಅಂಗವಾಗಿ ಇವತ್ತಿನ ಈ ಒಂದು ಪತ್ರಿಕಾಗೋಷ್ಠಿ ಬಂದಂಥ ಎಲ್ಲ ನಮ್ಮ ಪಕ್ಷದ ಮುಖಂಡರುಗಳು ಹಾಗೂ ಏನು ಮತ್ತೆ ನಮ್ಮ JDSನ ಮುಖಂಡರುಗಳು, ತಮಗೆಲ್ಲ ಗೊತ್ತಿದ್ದ ಹಾಗೆ ನಾಡಿದ್ದು ಅಂದರೆ ಮೇ 7ರಂದು ಈ ಒಂದು ಲೋಕಸಭೆ ಚುನಾವಣೆ ಬಹಳ ಮಹತ್ವದಂತ ಇವತ್ತು ಚುನಾವಣೆ. ಈ ಚುನಾವಣೆಯಲ್ಲಿ ನಮ್ಮ ಲೋಕಸಭೆ ಕ್ಷೇತ್ರದ ಎಲ್ಲ ಮಹಾಜನತೆಯಲ್ಲಿ ನಾನು ಕೈ ಮುಗಿದು ಕಳಕಳಿ ವಿನಂತಿ ಮಾಡ್ಕೋತೀನಿ, ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಮತದಾನ ಮಾಡುವ ಮೂಲಕ ಅಭ್ಯರ್ಥಿಗಳನ್ನು, ನಮ್ಮ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯನ್ನು ಗೆಲ್ಲಿಸಬೇಕು. ಅದರಲ್ಲಿ ವಿಶೇಷವಾಗಿ ನಮ್ಮ ಹುಮನಾಬಾದ್ ಮತಕ್ಷೇತ್ರದ ಮಹಾಜನತೆ ಇವತ್ತ ಏನು ಮೇ 7ರಂದು ಬೆಳಗ್ಗೆ 7 ಗಂಟೆಯಿಂದ ಸಾಯಂಕಾಲ 6 ಗಂಟೆವರೆಗೆ ಮತದಾನ ಮಾಡುವ ಮೂಲಕ, ಯಾಕಂತಂದ್ರೆ ಈಗಾಗಲೇ ತಮ್ಗೆ ಗೊತ್ತಿದ್ದಾಗೆ ಬಹಳಷ್ಟು ಈ ಬರಗಾಲ ಇದ್ದ ಕಾರಣ ಬಹಳಷ್ಟು ಬಿಸಿಲಿದೆ. ಆದ ಕಾರಣ ಎಲ್ಲ ನಾನು ನನ್ನ ತಾಯಂದಿರಲ್ಲಿ ವಿಶೇಷ ಪ್ರಾರ್ಥನೆ ಮಾಡ್ಕೋತೀನಿ, ಬೆಳಗ್ಗೆ ತಾವು ಎದ್ದು ಫಸ್ಟ್ ಮತದಾನ ಮಾಡಿ ಆಮೇಲೆ ಬೇರೆ ಕೆಲಸಗಳನ್ನ ಮಾಡಬೇಕು. ಯಾಕೆಂತಂದ್ರೆ ಮಧ್ಯಾಹ್ನ 10 ಗಂಟೆ 11 ಗಂಟೆ 12 ಗಂಟೆ ಆಗ್ತಂದ್ರೆ ಬಿಸಿಲು ಬಹಳ ಆಗ್ತಾ ಇದೆ ಇವತ್ತ. ಅದಕ್ಕಾಗಿ ನಾನು ಅವರಿಗೂ ಕೂಡ ಮನವಿ ಮಾಡ್ಕೋತಾ, ಅದರಲ್ಲಿ ವಿಶೇಷವಾಗಿ ನಮ್ಮೆಲ್ಲ ಯುವ ಕಾರ್ಯಕರ್ತರಿಗೆ ನಾನು ಮನವಿ ಏನಂತಂದ್ರೆ, ಇವತ್ತು ತಾವು ಬೆಳಗ್ಗೆ ಎದ್ದು ಮನೆಗೆ ತೆರಳಿ ಇವತ್ತ ಎಲ್ಲ ಮಹಿಳೆ ಹಿರಿಯರಿಗೆ ಮತದಾನ ಬರ್ರಿ ಅಂತ ಅವರಿಗೆ ರಿಕ್ವೆಸ್ಟ್ ಮಾಡಿ ಹೆಚ್ಚಿನ ಮತ ಎಲ್ಲ ಗ್ರಾಮಗಳಲ್ಲಿ ಎಲ್ಲ ಕಡೆ ಕೂಡ ಮಾಡಿಸ್ಬೇಕಂತ ಅವರಿಗೂ ಕೂಡ ನಾನು ಮನವಿ ಮಾಡ್ತೀನಿ. ಅದರ ಹಾಗೆ ನಮ್ಮ ಕ್ಷೇತ್ರದ ಎಲ್ಲ ಮಹಾಜನತೆಗೆ ಏನು ನಮ್ಮ ಹುಮನಾಬಾದ್ ಕ್ಷೇತ್ರದಲ್ಲಿ ಹೋಸಲ ನಮ್ಮ ಭಾರತೀಯ ಜನತಾ ಪಕ್ಷ 13,000 ಚಿಲ್ಲರ್ ಓಟ್ಲಿಂದ ಹೆಚ್ಚಿಗಿತ್ತು. ಈ ಸಲ ಯಾಕಂತಂದ್ರೆ ಹೋಸಲ ನಮ್ಮಲ್ಲಿ ಯಾರು ಕೂಡ ಶಾಸಕರಿದ್ದಿಲ್ಲ ಬಹಳ ವರ್ಷದಿಂದ. ಆದರೆ ಈ ಒಂದು ತಮ್ಮೆಲ್ಲರ ಒಂದು ಆಶೀರ್ವಾದದಿಂದ, ಹುಮನಾಬಾದ್ ಮತಕ್ಷೇತ್ರದ ಮಹಾಜನತೆಯ ಆಶೀರ್ವಾದದಿಂದ 2023 ಚುನಾವಣೆಯಲ್ಲಿ ನನ್ನನ್ನು ಗೆಲ್ಲಿಸಿ ತಾವು ಕಳಿಸಿದೆ. ಅದಂತೆ ನಾನು ಕೂಡ ಒಳ್ಳೆಯದಂತ ಎಲ್ಲ ಕಾರ್ಯಗಳು ಕೂಡ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಅದಕ್ಕಾಗಿ ಈ ಸಲ ಎಲ್ಲರೂ ಹೆಚ್ಚಿನ ಮತಗಳಲ್ಲೂ ನಮ್ಮ ಭಾರತೀಯ ಜನತಾ ಪಕ್ಷಕ್ಕೆ ಹಾಕಿ ನಮ್ಮ ಅಭ್ಯರ್ಥಿಗಳಾದಂಥ ಶ್ರೀ ಭಗವಂತ ಖೂಬಾ ಅವರ ಕ್ರಮ ಸಂಖ್ಯೆ 2ರ ಮೇಲೆ, ನಮ್ಮ ಕಮಲದ ಹೂವಿನ ಮೇಲೆ ಬಟನ್ ಒತ್ತಿ ಅಧಿಕ ಮತಗಳನ್ನು ನಮ್ಮ ಭಾರತೀಯ ಜನತಾ ಪಕ್ಷಕ್ಕೆ ಕೊಡಬೇಕು. ಅದರಾಗೆ ಇವತ್ತ ತಾವು ಎಲ್ಲ ಕಡೆ ನೋಡ್ಬೋದು, ಇವತ್ತ ಒಳ್ಳೆಯಾದಂಥ ಒಂದು ವಾತಾವರಣ ಇದೆ. ಇಡೀ ಬೀದರ ಲೋಕಸಭೆ ಕ್ಷೇತ್ರದಲ್ಲಿ ನಾನು ಎಲ್ಲ ಕೂಡ ಸುತ್ತಾಡಿದಾಗ ಒಂದು ಒಳ್ಳೆಯವಾದಂಥ ವಾತಾವರಣ ಇದೆ. ಏನಂತಂದ್ರೆ ಇವತ್ತ ನರೇಂದ್ರ ಮೋದಿಜಿ ಅವರು ಏನು ಕಾರ್ಯ ಮಾಡಿದಾರ, ಇವತ್ತ ಅನೇಕ ಯೋಜನೆಗಳು ದೀನದಲಿತರ, ಬಡವರಿಗೆ, ಹಿಂದುಳಿದ ವರ್ಗದವರಿಗೆ ಎಲ್ಲರಿಗೂ ಒಳ್ಳೆಯಾದಂಥ ಒಂದು ಕಾರ್ಯಕ್ರಮಗಳು ಕೊಟ್ಟಿದ್ದ ಹಾಗೆ, ಅದರಾಗೆ ನಮ್ಮ ಜಿಲ್ಲೆಯನ್ನು ಅಭಿವೃದ್ಧಿ ಕಡೆ ಹೋಯ್ತಂತ ಕೆಲಸಗಳನ್ನು ನಮ್ಮ ಭಗವಂತ ಖೂಬಾ ಅವರು ಇವತ್ತ ತಾವು ನೋಡ್ಬೋದು. ಇವತ್ತ ಟ್ರೈನ್ಗಳು ಹೆಚ್ಚಿಗೆ ಆಗ್ಬೋದು ಮಾಡ್ಲಕ್ಕ ಪ್ರಯತ್ನ ಮಾಡಿದಂತ ಭಗವಂತ ಖೂಬಾ ಅವರಿಗೆ, ಮತ್ತೆ ಏನು ರಾಷ್ಟ್ರೀಯ ಹೆದ್ದಾರಿಗಳು ಇವತ್ತ ಒಂದು ರಾಷ್ಟ್ರೀಯ ಹೆದ್ದಾರಿ ಇವತ್ತು ಎಲ್ಲಾ ಕಡೆ 13 ರಾಷ್ಟ್ರೀಯ ಹೆದ್ದಾರಿಗಳು ಆಗಿದೆ. ಇವತ್ತ ಏರ್ಪೋರ್ಟ್ ಆಗಿದೆ, ಸಿಪೆಟ್ ಕಾಲೇಜು, ಮತ್ತು ಸೈನಿಕ್ ಸ್ಕೂಲು, ಅನೇಕ ಅಭಿವೃದ್ಧಿ ಯೋಜನೆಗಳು ಭಗವಂತ ಖೂಬಾ ಅವರು ಕೂಡ ನಮ್ಮ ಜಿಲ್ಲೆಯಲ್ಲಿ ಮಾಡಿದಾರ. ಅದಕ್ಕಾಗಿ ನಾನು ಇನ್ನೊಮ್ಮೆ ತಮ್ಮೆಲ್ಲರಿಗೂ ಕೂಡ ಕೈ ಮುಗಿದು ಪ್ರಾರ್ಥನೆ ಮಾಡ್ತೀನಿ, ಎಲ್ಲರೂ ಕೂಡ ಅವತ್ತಿನ ದಿವಸ ಕಡ್ಡಾಯವಾಗಿ ಬಂದು ಮತದಾನ ಮಾಡಿ ನಮ್ಮ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಗಳಾದಂಥ ಭಗವಂತ ಖೂಬಾ ಅವರನ್ನು ಗೆಲ್ಲಿಸ್ತೀರಂತ ನಾನು ತಿಳ್ಕೊಂಡು ಬ್ಯೂರೋ ರಿಪೋರ್ಟ್ ಸಜೀಶ್ ಲಂಬೂನೋರ್, ಭಾರತ ವೈಭವ ನ್ಯೂಸ್, ಹುಮನಾಬಾದ್.
Read, discuss, and debate with editor Dr. Yan Prashant Rao. Wanted reporters in print, digital, and visual media for Bharat Vaibhav Daily Newspaper, BV News Channel, and BV Fast Web News from all the talukas of Karnataka. If interested, send your resume to 9482633333. Thanks for watching. Like, comment, share, and subscribe to the fast-growing channel BV News, Voice of the People.